ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪ್ರೀವಿಯಸ್ ಕ್ಲಾಸ್ನಲ್ಲಿ ನೀವು ಎಕ್ಸಸೈಸ್ ಅಂದರೆ ಏನಕ್ಕೆ ಬೇಕು ನಮಗೆ ನಮ್ಮ ಬಾಡಿಗೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ರಿ ಅಲ್ವಾ. ದಿ ಜಿಮ್ನಾಸ್ಟಿಕ್ ಕ್ಲಾಕ್ ಅನ್ನುವಂಥ ಪೋಯಮ್ನಲ್ಲಿ ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ನೋಡಿದ್ರಿ. ಅಲ್ಲಿ ಏನು ಹೇಳ್ತಿದ್ರು ಕವಿ, ಎಕ್ಸಸೈಸ್ ಅನ್ನುವಂಥದ್ದು ನಮಗೆ ಆಪ್ಷನ್ ಆಗಬಾರ್ದು, ಅದು ಅನಿವಾರ್ಯ ಆಗಬೇಕು. ಡೈಲಿ ನಾವು ಏನೇನು ವರ್ಕನ್ನು ನಾವು ಮಾಡ್ತೀವಿ ಅದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಾವು ಮಾಡ್ತೀವಿ, ಅದೇ ರೀತಿಯಲ್ಲಿ ವ್ಯಾಯಾಮನೂ ಕೂಡ ನಮ್ಮ ಕರ್ತವ್ಯ ಆಗಬೇಕು. ಹಾಗಿದ್ದಾಗ ಮಾತ್ರ ನಾವು ಒಂದು ಸದೃಢವಾದಂಥ ದೇಹ ಮನಸ್ಸನ್ನು ನಾವು ಹೊಂದ್ಬೋದು ಅಂತ ಹೇಳಿದ್ರಲ್ವ ಮಕ್ಕಳ. ಅದೇ ರೀತಿ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಇನ್ನೊಂದು ಲೆಸನ್ ಇದೆ ಇಂಗ್ಲೀಷ್ನಲ್ಲಿ. ಯಾವುದು? ಹೆಲ್ದಿ ಲೈಫ್ ಅನ್ನುವಂತಹ ಲೆಸನ್ನು. ಆ ಲೆಸನ್ನ ಬರೆದಿರೋರು ಯಾರು? ಪೆಡ್ರೋ ಪೆಬ್ಲೋ ಸ್ಯಾಕ್ರಿಸ್ಟನ್ ಅನ್ನುವಂತಹ ಲೇಖಕರು ಬರೆದಿದ್ದಾರೆ. ಅದು ಏನು ಹೇಳುತ್ತೆ, ಆರೋಗ್ಯಕರವಾಗಿರುವಂತಹ ಜೀವನಕ್ಕೆ ವ್ಯಾಯಾಮ ಎಷ್ಟು ಅವಶ್ಯಕ. ಆ ರೀತಿ ಸದೃಢವಾದಂಥ ಆರೋಗ್ಯಕರವಾದಂಥ ಜೀವನ ಸಾಗಿಸೋದಕ್ಕೆ ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು, ಎಂಥ ಫುಡ್ಡನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅಂಥೇಳಿ ಕೆಲವೊಂದು ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಮಕ್ಕಳ, ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಈ ಪಿಕ್ಚರಲ್ಲಿದೆ ನೋಡಿ. ಇಲ್ಲಿ ಬೆಳಿಗ್ಗೆ ಏನು ಮಾಡ್ತಾ ಇದ್ದಾರೆ, ಎದ್ದೇಳ್ತಾ ಇದ್ದಾರೆ. ಹಾಸಿಗೆ ಬಿಟ್ಟು ಬೇಗ ನಾವು ಏನು ಮಾಡಬೇಕು, ವ್ಯಾಯಾಮ ಮಾಡಬೇಕು. ಬೇಗ ಎದ್ದು ಇಲ್ಲಿ ಏನು ಮಾಡ್ತಿದ್ದಾರೆ, ವಾಕ್ ಮಾಡ್ತಾ ಇರುವಂಥದ್ದು ಅಲ್ವಾ. ವಾಕ್ ಜೊತೆಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಕ್ ಮಾಡುವಾಗ ಬರುವಂತಹ ಎಳೆ ಬಿಸಿಲು, ಆ ಮುಂಜಾನೆಯ ಬಿಸಿಲು ಏನಿದೆ, ಬಿಸಿಲಿಗೆ ಮೈಯನ್ನು ಒಡ್ಡಿ ನಿಂತಿದ್ದಾರೆ. ಯಾಕೆ ಬಿಸಿಲು ನಮಗೆ ಬೇಕು ಅಂತ ಹೇಳಿದ್ರೆ, ಆ ಬಿಸಿಲಿನಲ್ಲಿ ವಿಟಮಿನ್ ಡಿ ಇದೆ ಮಕ್ಕಳ. ಅದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾದಂಥ ವಿಟಮಿನ್ ಆಗಿರೋದ್ರಿಂದ ಆ ಎಳೆ ಬಿಸಿಲಿನಲ್ಲಿ ಸಿಗುವಂಥ ವಿಟಮಿನ್ಗೋಸ್ಕರ ಅಲ್ಲಿ ನಿಂತಿರುವಂಥದ್ದು. ಜೊತೆಗೆ ನಾವು ಇಲ್ಲಿ ಈ ಎಳೆ ಬಿಸಿಲಿನಲ್ಲಿ ಕೆಲವೊಂದು ಕಸರತ್ತುಗಳನ್ನು, ವ್ಯಾಯಾಮಗಳನ್ನು ನಾವು ಮಾಡೋದ್ರಿಂದ ನಮ್ಮ ದೇಹ ಇನ್ನೂ ಗಟ್ಟಿಗೊಳ್ಳುತ್ತೆ. ಜೊತೆಗೆ ನಾವು ಹೋಗ್ಬೇಕಾದ್ರೆ ನೋಡ್ತೀವಿ ಅಕ್ಕಪಕ್ಕ ನದಿಯ ದಡಗಳಲ್ಲಿ, ಅಕ್ಕಪಕ್ಕ ಕೆರೆಗಳ ಪಕ್ಕದಲ್ಲೆಲ್ಲ ನಾವು ಓಡಾಡ್ತಾ ಇರ್ತೀವಿ ಅಲ್ವಾ. ನದಿ ದಂಡೆಗಳ ಮೇಲೆಲ್ಲ ಓಡಾಡ್ತಾ ಇರ್ತೀವಿ. ಅಲ್ಲಿ ರೈತರು ತಮ್ಮದೇ ಆದಂತಹ ಕೆಲಸಗಳಲ್ಲಿ ಅವರು ಮಗ್ನರಾಗಿರ್ತಾರೆ ಅಲ್ವಾ. ಅವರು ನಾಟಿ ಮಾಡೋದಾಗಿರ್ಬೋದು ಅಲ್ವಾ, ಕಳೆ ಕೀಳೋದಾಗಿರ್ಬೋದು, ಅದು ಪೈರನ್ನು ಕಟ್ ಮಾಡೋದಾಗಿರ್ಬೋದು. ರೈತ ಜನಾಂಗ ತಮ್ಮದೇ ಆದ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂಥವ್ರನ್ನು ನೋಡಿದಾಗ ನಮಗನ್ಸುತ್ತೆ, ಏನು ನಾವು ಸೋಮಾರಿಗಳಾಗಿದ್ದರಿಂದ ನಾವು ಈ ರೀತಿ ವಾಕ್ ಮಾಡಿಕೊಂಡು ನಮ್ಮ ದೇಹವನ್ನು ನಾವು ದುಣಿಸೋದಕ್ಕೆ ನೋಡ್ತೀವಿ. ಆದರೆ ಅವರು ತಮ್ಮ ಕರ್ತವ್ಯಗಳ ಮೂಲಕನೇ ತಮ್ಮ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ. ಇದೇ ಅವ್ರಿಗೆ ಸಿಗ್ತಾ ಇರುವಂಥ ವ್ಯಾಯಾಮ ಅಂತ ನಮಗನ್ಸುತ್ತೆ ಅಲ್ವಾ. ಇಂಥ ಒಳ್ಳೆಯ ವಾತಾವರಣವನ್ನು ಕೂಡ ನಾವು ನೋಡ್ಕೊಂಡು ಮುಂದೆ ಸಾಗ್ತೀವಿ. ಹಕ್ಕಿ ಪಕ್ಷಿಗಳ ಕಲರವವನ್ನು ಕೂಡ ನಾವು ಬೆಳಗಿನ ಜಾವ ಕೇಳ್ತೀವಿ. ಮನಸ್ಸಿಗೆ ಅದು ಇನ್ನೂ ಖುಷಿ ಕೊಡುತ್ತೆ. ಇನ್ನೂ ನಿಂತು ಆ ಶಬ್ದವನ್ನು ಕೇಳಬೇಕು ಅಂತ ಅನಿಸುತ್ತೆ. ಆ ಚಿಲಿಪಿಲಿ ಶಬ್ದ ನಾವು ಕೇಳ್ತಾ ಮುಂದೆ ಸಾಗ್ತೀವಿ. ಮುಂದೆ ಹೋದರೆ ಕೆಲವೊಂದು ಜನರು ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ನಮ್ಮ ವ್ಯಾಯಾಮವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಬಂದರೆ ಇಲ್ಲಿ ಸನ್ಲೈಟ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇವಾಗ ಇಲ್ಲಿ ಎಳೆ ಬಿಸಿಲು ಬರ್ತಾ ಇತ್ತು, ಇನ್ನು ಸ್ವಲ್ಪ ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಲ್ವಾ. ಇಷ್ಟು ಹೊತ್ತಿಗೆ ನಾವೇನು ಮಾಡ್ತೀವಿ, ವಾಪಸ್ಸು ನಮ್ಮ ವಾಕನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಡ್ತೀವಿ. ಇಷ್ಟೆಲ್ಲ ಆ್ಯಕ್ಟಿವಿಟಿಯನ್ನು ಅಂದರೆ ಈ ರೀತಿ ನಾವು ಮಾಡೋದ್ರಿಂದ, ವಾಕನ್ನು ಬೆಳಿಗ್ಗೆ ಎದ್ದು ನಾವು ಇಂಥ ಕೆಲಸವನ್ನು ಮಾಡಿದಾಗ ನಮಗೇನಾಗುತ್ತೆ, ನಮ್ಮ ದೇಹ ಸದೃಢಗೊಳ್ಳುತ್ತೆ ಅಲ್ವಾ. ಇಂಥ ಸಂತೋಷಕರವಾದಂಥ ಜೀವನ ನಮ್ಮದಾಗುತ್ತೆ. ಸದೃಢ ದೇಹ, ಸದೃಢ ಮನಸ್ಸು ನಮ್ಮದಾಗುತ್ತೆ ಅನ್ನೋದಕ್ಕೆ ಈ ರೀತಿ ಹೆಲ್ದಿಯಾಗಿರುವಂಥ ಬಾಡಿನ ಇಲ್ಲಿ ತೋರಿಸಿದ್ದಾರೆ ಮಕ್ಕಳ ಅಲ್ವಾ. ಇಲ್ಲೊಂದು ಸೈಕಲ್ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ವರ್ಡ್ಸಲ್ಲಿ ಮಾರ್ನಿಂಗ್ ವಾಕ್, ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್, ಮಾರ್ನಿಂಗ್ ಡ್ಯೂ ಫ್ರೆಶ್ನೆಸ್ ಇನ್ ದ ಏರ್, beside a river calm and cool, farmers working, birds chirping, people doing exercise, come back at sunrise, ಕೀಪ್ ಹೆಲ್ದಿ ದಿಸ್ ವೇ. ಈ ರೀತಿಯಲ್ಲಿ ನಾವು ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸ್ಕೊಂಡಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾದಂಥ ಜೀವನವನ್ನು ನಾವು ನಡೆಸ್ಬೋದು ಅನ್ನೋದನ್ನು ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ಮಕ್ಕಳು. ಇದೇ ರೀತಿ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಈ ಲೆಸನನ್ನು ಕೊಟ್ಟಿರುವಂಥದ್ದು ಯಾವುದದು, ಹೆಲ್ದಿ ಲೈಫ್, ರಿಟನ್ ಬೈ ಪೆಡ್ರೋ ಪೆಬ್ಲೋ ಸ್ಯಾಕ್ರಿಸ್ಟನ್ ಅನ್ನುವಂಥವ್ರು ಬರೆದಿರೋದು. ನಾನು ಈ ಲೆಸನನ್ನು ರೀಡ್ ಮಾಡ್ತಾ ಹೋಗ್ತೀನಿ ಮಕ್ಕಳ, ನೀವೆಲ್ಲರೂ ಇದನ್ನು ಅಬ್ಸರ್ವ್ ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಡಿಫಿಕಲ್ಟ್ ವರ್ಡ್ಸ್ಗೆ ನೀವು ಮೀನಿಂಗನ್ನು ಕೂಡ ಸರ್ಚ್ ಮಾಡಬೇಕು. ಇನ್ನೂ ಒಂದು ಟೈಮ್ ನೀವು ಕೂಡ ಓದ್ಕೊಂಡಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೀಡ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ.
Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, and leaping about. The earth was the healthiest place you could imagine, and it was clear that both adults and children were full of joy and were in good moods. All this made one of the witches furious. She suggested that all the witches should come together to prepare a potion. One who drinks it would lose the desire to live. So that night all the witches gathered in the forest. They all they all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. As a result, it turned all the witches into tiny creatures like germs. They were trapped in liquid in a small bottle which was lying in a swamp. One day, a little boy found this bottle. Thinking it contained a nice new drink, he swallowed it fully. The germ-like witches took advantage of this situation. Though they could not physically harm anyone, they learned to change the boy's likes and dislikes. In a few days, a funny feeling started in the boy's mouth. He no longer wanted to eat vegetables, fruits, and good food. All they wanted to do was to ask for pizza, burger, and wait for them at home. He wasted his time waiting for food from hotels or restaurants and watching television, eating ice cream and chips. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or lying about. He started feeling ill. Before long, he had no desire to do anything. The evil potion had worked. And the worst thing of all was that the witches had learned to jump from one person to another like virus. They managed to turn the effect of the potion into one of the worst diseases, the disease of wasting life. It was a long while before, with the help of his microscope, Dr. Fit and Healthy discovered that the little witches were causing this disease. There were no vaccines or cough mixtures to get rid of them. The doctor found out that the witches could not tolerate joy and good health. It turned out that the best cure was to make a strong effort to live a healthy, joyful, and happy life. When a person became healthy, the witches had to leave that body as soon as they could, riding off Anne's sneeze. From then on, the best remedy was neither pills nor injections, but just a little bit of effort to eat some fruits and vegetables, and to do some exercise. Whoever come to see Dr. Fitton healthy and took his advice ended up totally well, being cured of the wasting life disease. ಅಬ್ಸರ್ವ್ ಮಾಡೋದ್ರಲ್ಲ ಮಕ್ಕಳ, ಇದನ್ನು ಇನ್ನೂ ಒಂದು ಟೈಮು ನೀವು ಓದ್ಕೋಬೇಕು. ನೆಕ್ಸ್ಟ್ ಡಿಫಿಕಲ್ಟ್ ವರ್ಡ್ಸ್ಗೆ ಮೀನಿಂಗ್ ಸರ್ಚ್ ಮಾಡಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳು. ಓಕೆ, ಥ್ಯಾಂಕ್ ಯು.